ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತ ಆರೋಪಿ ನಂಬರ್ 1 ಪವಿತ್ರ ಗೌಡ ಸದ್ಯ ಬೇಲ್ ಕೋರಿ ಅರ್ಜಿ ಸಲ್ಲಿಸಿರುವುದು. ಮತ್ತೊಮ್ಮೆ ಬೇಲ್ ಕೇಳಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಈಗ ಕೊಟ್ಟಿರುವಂತ ಕಾರಣ ನಮ್ಮ ಮಗಳ ಪರೀಕ್ಷೆ ಇದೆ, SSLC ಓದ್ತಿದ್ದಾಳೆ ಮಗಳು, ಆಕೆಗೆ ಪರೀಕ್ಷೆಗಳಿದಾವೆ, ನಾನು ಸಿಂಗಲ್ ಪ್ಯಾರೆಂಟು, ಮಗಳನ್ನು ಓದಿಸಬೇಕಾಗತ್ತೆ ಅನ್ನುವಂಥ ಕಾರಣವನ್ನ ಕೊಟ್ಟು ಪವಿತ್ರ ಗೌಡ ಬೇಲ್ ಕೇಳಿದ್ದಾರೆ. ವಾದ ಪ್ರತಿವಾದ ಆಲಿಸಿ ಆದೇಶಕ್ಕಾಗಿ ಈಗ ಕಾಯ್ತಾ ಇರು. ಇವತ್ತು ಮಧ್ಯಾಹ್ನ ಈ ಅರ್ಜಿಯ ಆದೇಶ ಪ್ರಕಟವಾಗುವುದಕ್ಕಿದೆ. ಹೈಕೋರ್ಟ್ ಅಲ್ಲಿ ಬೇಲ್ ಸಿಕ್ಕಿತ್ತು ಒಂದು ಹಂತದಲ್ಲಿ, ನಂತರ ಪ್ರಾಸಿಕ್ಯೂಷನ್ ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿತು. ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ರಿಜೆಕ್ಟ್ ಆಯಿತು, ಅಥವಾ ಮಂಜೂರಾಗಿದ್ದಂತ ಬೇಲನ್ನು ರದ್ದುಗೊಳಿಸಲಾಯಿತು. ನಂತರ ಪರಪ್ಪನ ಅಗ್ರಹಾರ ಜೈಲಲ್ಲಿ ಆರೋಪಿಗಳಿದ್ದಾರೆ. ಅದರಲ್ಲಿ ಆರೋಪಿ ನಂಬರ್ 1 ಪವಿತ್ರ ಗೌಡ ಈಗ ಕೊಟ್ಟಿರುವಂತ ಕಾರಣ ಮಗಳಿಗೆ ಎಕ್ಸಾಮ್ ಇದೆ, ಓದಿಸಬೇಕು ಅನ್ನುವಂಥ ಕಾರಣವನ್ನ ಕೊಟ್ಟು ಮತ್ತೊಮ್ಮೆ ಬೇಲ್ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಂದಿಷ್ಟು ಆರೋಪಿಗಳು ಜೈಲಿನ ಒಳಗಿದ್ರೆ 5 ಮಂದಿ ಆರೋಪಿಗಳಿಗೆ ಬೇಲ್ ಮಂಜೂರಾಗಿತ್ತು. ಈ ಬೇಲನ್ನ ರದ್ದು ಕೋರಿ ಸದ್ಯ ಪ್ರಾಸಿಕ್ಯೂಷನ್ ಕೋರ್ಟ್ ಮೊರೆ ಹೋಗಿದೆ. ಜಾಮೀನಿನ ಮೇಲೆ ಹೊರಗಿರುವಂತ ಒಟ್ಟು 5 ಮಂದಿ ಆರೋಪಿಗಳಿಗೆ ಬೇಲ್ ರದ್ದು ಮಾಡಿ ಅಂತ ಅರ್ಜಿ ಸಲ್ಲಿಸಿರೋದು. 5 ಆರೋಪಿಗಳಿಗೆ ಮಂಜೂರಾಗಿರುವಂತ ಬೇಲನ್ನ ವಿನಯ್, ಪವನ್, ರಾಘವೇಂದ್ರ, ಧನ್ರಾಜ್ ಮತ್ತು ನಂದೀಶ್ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಇವತ್ತು ಇದಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆಯೋದಕ್ಕಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಒಂದು ಬೇಲ್ ಕೊಡಿ ಅಂತ, ಮತ್ತೊಂದು ಬೇಲ್ ರದ್ದು ಮಾಡಿ ಅಂತ 2 ಪ್ರಮುಖ ಆದೇಶಗಳು ಇವತ್ತು ಪ್ರಕಟವಾದ್ರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದ ಪವಿತ್ರ ಗೌಡ ಮತ್ತೊಂದು ಸುತ್ತಿನ ಪ್ರಯತ್ನವನ್ನ, ಜಾಮೀನು ಪಡ್ಕೊಳ್ಳಿಕ್ಕೆ ಮತ್ತೊಂದು ಸುತ್ತಿನ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ತನ್ನ ಮಗಳು SSLC ಓದ್ತಾ ಇದ್ದಾಳೆ, ಬೋರ್ಡ್ ಎಕ್ಸಾಮ್ ಇದೆ, ಈ ಸಂದರ್ಭದಲ್ಲಿ ಮಗಳ ಜೊತೆ ಇರಬೇಕು, ಆಕೆ ವಿದ್ಯಾಭ್ಯಾಸಕ್ಕೆ ಒಂದಷ್ಟು ಸಪೋರ್ಟ್ ಅನ್ನ ಮಾಡಬೇಕಾಗಿದೆ, ಹಾಗಾಗಿ ಜಾಮೀನನ್ನ ಕೊಡಿ ಅಂತೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೆಷನ್ಸ್ ಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿದೆ. ಈ ಒಂದು ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಕೂಡ ಸಾಕಷ್ಟು ವಿರೋಧವನ್ನ ವಿರೋಧವನ್ನ ವ್ಯಕ್ತಪಡಿಸಿ ಅಂದ್ರೆ ವಾದವನ್ನ ಮಾಡಿದೆ. ಈಗಾಗಲೇ ಈ ಪ್ರಕರಣದಲ್ಲಿ ಮೇನ್ ಅಕ್ಯೂಸ್ ಇವರಿದ್ದಾರೆ. ಒಂದ್ ವೇಳೆ ಇವರು ಹೊರಗಡೆ ಬಂದಿದ್ದೆ ಅದರಲ್ಲಿ ಒಂದು ಸಾಕ್ಷಿಗಳ ಮೇಲೆ ಅಂದ್ರೆ ಪ್ರಭಾವ ಬೀರಬಹುದು. ಮತ್ತೆ ಈ ಅರ್ಜಿ ಇವರಿಗೆ ಬೇಲನ್ನ ಕ್ಯಾನ್ಸಲ್ ಮಾಡಿರುವಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ತುಂಬಾ ಕಟುವಾದಂತಹ ಶಬ್ದಗಳಿಂದ ಆದೇಶವನ್ನ ಬರೆದಿರುವಂತಹದ್ದು. ಇವರಿಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನ ಕೊಡಬಾರದು ಅನ್ನುವಂತ ಒಂದು ವಿಸ್ತೃತವಾದ ವಾದ ಪ್ರತಿವಾದ ನಡೆದಿರುವಂತಹದ್ದು. ಆದ್ರೆ ಪವಿತ್ರ ಗೌಡ ಪರ ವಕೀಲರು ಕೇವಲ ಮಗಳ ವಿದ್ಯಾಭ್ಯಾಸ ವಿಚಾರಕ್ಕಾಗಿ ತಮ್ಮ ಕಕ್ಷಿದಾರರಿಗೆ ಒಂದು ಜಾಮೀನನ್ನ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿರುವಂತಹದ್ದು. ವಾದ ಪ್ರತಿವಾದ ಆಲಿಸಿ ಇವತ್ತಿಗೆ ಒಂದು ಆದೇಶವನ್ನ ಕಾಯ್ದಿರಿಸಿ ಕೆಲವು ಕ್ಷಣಗಳಲ್ಲಿ ವಿಚಾರಣೆ ಬರ್ತಾ ಇದೆ, ಅಥವಾ ಈ ಕೆಲವು ಕ್ಷಣಗಳಲ್ಲಿ ಆದೇಶ ಬರಬಹುದು, ಅಥವಾ ಮಧ್ಯಾಹ್ನದ ಹೊತ್ತಿಗೆ ಆದೇಶ ಬರುವಂತಹ ಸಾಧ್ಯತೆಗಳಿರುವಂತದ್ದು. ಇನ್ನು 11ನೇ ಆರೋಪಿ ಆಗಿರುವಂತಹ ನಾಗರಾಜ್ ಕೂಡ ತನ್ನ ಪತ್ನಿಗೆ ಆಪರೇಷನ್ ಇದೆ, ಹಾಗಾಗಿ ಜಾಮೀನನ್ನ ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಆ ಅರ್ಜಿಯ ವಿಚಾರಣೆ ಕೂಡ ಇವತ್ತು ಬರೋದಿದೆ. ಸೊ ಇದರ ಜೊತೆಗೆ ಪ್ರಮುಖವಾಗಿ ಮತ್ತೆ ಒಟ್ಟು ಈ ಪ್ರಕರಣದಲ್ಲಿ 17 ಜನ ಆರೋಪಿಗಳಿರುವಂತದ್ದು. 7 ಜನ ಆರೋಪಿಗಳು ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳು ಪ್ರಭನಗರ ಜೈಲಿನಲ್ಲಿದ್ದಾರೆ. ಅದರಲ್ಲಿ ಇನ್ನು ಹೊರಗಡೆ ಇರುವಂತಹ 10 ಜನ ಆರೋಪಿಗಳಲ್ಲಿ ಇನ್ನು 5 ಜನ ಆರೋಪಿಗಳು ಪ್ರಮುಖವಾದಂತಹ ಪಾತ್ರ ಅವ್ರದಿದೆ. ಅವರ ಜಾಮೀನನ್ನು ರದ್ದು ಮಾಡಬೇಕು ಅಂತೇಳಿ ಈ ಹಿಂದೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಇವರೆಲ್ಲರಿಗೂ ಕೂಡ ಹೈಕೋರ್ಟ್ ನಲ್ಲೇ ಜಾಮೀನನ್ನ ನೀಡಲಾಗಿತ್ತು. ಹಾಗಾಗಿ ಅವರ ಜಾಮೀನನ್ನ ರದ್ದು ಮಾಡಿ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆ ಅರ್ಜಿಯ ವಿಚಾರಣೆ ಇವತ್ತು ವಿಚಾರಣೆಗೆ ಬರುತ್ತದೆ. ನ್ಯಾಯಮೂರ್ತಿ ಶಿವಶಂಕರ ಅಮರಣ್ಣ ಅವರ ಪೀಠದ ಮಧ್ಯೆ ವಿಚಾರಣೆಗೆ ಬರ್ತದೆ. ಇಲ್ಲಿ ಏನಂದ್ರೆ ಸುಪ್ರೀಂ ಕೋರ್ಟ್ ಮಾಡಿರುವಂತ ಅಬ್ಸರ್ವೇಷನ್ ಇದೆ, ಆ ಅಬ್ಸರ್ವೇಷನ್ ಈ ಆರೋಪಿಗಳ ಮೇಲೆಯೂ ಕೂಡ ಅನ್ವಯ ಮಾಡಬೇಕು. ಮತ್ತೆ ಇವರು ಹೊರಗಡೆ ಇದ್ದಿದ್ದೆ ಅದರಲ್ಲಿ ಸಾಕ್ಷಿಗಳ ಮೇಲೆ ಅಂದ್ರೆ ಪ್ರಭಾವವನ್ನು ಬೀರಬಹುದು, ಅಥವಾ ಸಾಕ್ಷಿಗಳನ್ನು ನಾಶ ಮಾಡಬಹುದು. ಜೊತೆಗೆ ಇವರು ಹೊರಗಡೆ ಇದ್ದಿದ್ದೆ ಅದರಲ್ಲಿ ಈಗ ನಡೀತಾ ಇರುವಂತ ಪ್ರಕರಣದ ಟ್ರಯಲ್ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ಅವರನ್ನು ಕೂಡ ಜೈಲಿಗೆ ಕಳಿಸಬೇಕು, ಜಾಮೀನು ರದ್ದು ಮಾಡಬೇಕು ಅನ್ನೋಂಥದ್ದು ಒಂದು ಮನವಿ ಇರುವಂತದ್ದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬರುತ್ತೆ. ಇವತ್ತು ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೀತಿದೆ. ಇವತ್ತು ಆದೇಶ ಬರುವಂತ ಸಾಧ್ಯತೆಗಳು ಕಡಿಮೆ. ಆದ್ರೆ ಪವಿತ್ರ ಗೌಡ ಜಾಮೀನು ಕೋರಿ ಸಲ್ಲಿಸಿರುವಂತಹ ಅರ್ಜಿಗೆ ಸಂಬಂಧಪಟ್ಟಂತೆ ಸೆಷನ್ ಕೋರ್ಟ್ ಆದೇಶವನ್ನು ನೀಡಲಿದೆ. ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.